ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಅವರೇ ಬೇಳೆ ಬಳಸಿ ಸಿಂಪಲ್ ಆದ ಒಂದು ರುಚಿಯಾಗಿರೋ ಸಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಯೂಶಲಿ ನಾವು ತೊಗರಿ ಬೇಳೆ ಬಳಸಿ ಬೇಳೆ ಸಾರು ಮಾಡ್ತೀವಿ. ಇದು ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಾರು, ಅವರೇ ಬೇಳೆ ಬಳಸಿ ಮಾಡುವಂಥದ್ದು. ತೊಗರಿ ಬೇಳೆಗಿಂತ ಫೈಬರು ಪ್ರೋಟೀನ್ ಎಲ್ಲ ಅವರೇ ಬೇಳೆನಲ್ಲಿ ಜಾಸ್ತಿ ಇರುತ್ತೆ. ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಈ ಸಾರು. ಅವರೇ ಬೇಳೆ ಸಾರಿಗೆ ನಾನಿಲ್ಲಿ ಈ ಲೋಟದಲ್ಲಿ 1.5 ಲೋಟದಷ್ಟು ಅವರೇ ಬೇಳೆನ ತೊಗೊಂಡಿದ್ದೀನಿ. ಅವರೇ ಬೇಳೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸೀಸನಲ್ಲಿ ಹಸಿ ಅವರೇ ಬೇಳೆ ಉಪಯೋಗಿಸಿ ಕೂಡ ಈ ಸಾರನ್ನು ಮಾಡ್ಕೊಳ್ಬೋದು. ಒಣಗಿದ್ದು ವರ್ಷ ಇಡೀ ಸಿಗುತ್ತೆ, ಹಾಗಾಗಿ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. 1.5 ಲೋಟದಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜಿನ ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 7 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ನಿಂಬೆ ರಸ ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಹುಳಿ ಇಲ್ಲದೆ ಕೂಡ ಈ ಸಾರನ್ನ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ತೀನಿ. ಈ ಲೋಟದಲ್ಲಿ 1.5 ಲೋಟದಷ್ಟು ಅವರೆಬೇಳೆ ತೊಗೊಂಡಿರೋದ್ರಿಂದ 8 ಲೋಟದಷ್ಟು ನೀರು ಹಾಕ್ತೀನಿ. ಇದನ್ನು ಡೈರೆಕ್ಟಾಗಿ ಬೇಯಿಸ್ಕೊಳ್ಳೋದು. ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ನುಣ್ಣಗೆ ಬೆಂದೋಗುತ್ತೆ. ಇಲ್ಲಿ ತುಂಬ ನುಣ್ಣಗೂ ಬೇಯಬಾರ್ದು, ತೀರಾ ಅರ್ಧಂಬರ್ಧ ಕೂಡ ಬೆಂದಿರಬಾರ್ದು. ಒಂದು ಹದದಲ್ಲಿ ಬೇಯಿಸ್ಕೊಳ್ಬೇಕು. ಈಗ ನೀರು ಹಾಕಿ ಪಾತ್ರೆನಲ್ಲಿ ಇಟ್ಟಿದ್ದೀನಿ. ಇದು ಕುದಿಬೇಕು. ನೀರು ಕುದಿ ಬರೋವರೆಗೂ ಬೇಳೆ ಹಾಕಬಾರ್ದು. ಬೇಳೆನ ಒಂದು 3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳಿಬೇಕು. ಅವರೇ ಬೇಳೆನಲ್ಲಿ ಒಂದು ರೀತಿ ಸ್ಮೆಲ್ ಇರುತ್ತೆ. ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ನೀರೆಲ್ಲ ಚೆಲ್ಲಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ನೀರು ಕುದೀತಾ ಇದೆ ನೋಡಿ. ಈಗ ಬೇಳೆನ ಹಾಕ್ತಾಯಿದ್ದೀನಿ. 3 ಸಲ ತೊಳೆದು ಇಟ್ಕೊಂಡಿದ್ದು ಅವರೇ ಬೇಳೆ. ಇದನ್ನು ಈಗ ಕಡಿಮೆ ಊರಿನಲ್ಲಿ ಬೇಯಿಸ್ತಾ ಹೋಗಬೇಕು. ಬೇಳೆ ಬೇಯ್ತಾ ಇದೆ. ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಈ ಸಾರಿಗೆ ಪರ್ಟಿಕ್ಯುಲರ್ ಆಗಿ ಬೆಳ್ಳುಳ್ಳಿ ಹಾಕಲೇಬೇಕು, ಇಲ್ಲದೇ ಅಷ್ಟೊಂದು ರುಚಿ ಇರಲ್ಲ. ತೀರಾ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡಬಹುದು. ಇದಕ್ಕೆ ಹುಣಸೆ ಹುಳಿ ಆಗಲಿ ಟೊಮೆಟೊ ಆಗಲಿ ಯಾವುದನ್ನು ಹಾಕಲ್ಲ. ಬೇಕಂದರೆ ನಿಂಬೆ ರಸ ಸ್ವಲ್ಪ ಹಿಂಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ತಿನ್ನೋಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ, ಹಾಗೆ ರುಚಿಯಾಗೂ ಇರುತ್ತೆ. ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡೋವಂಥ ಒಂದು ಸಾರು. ಈಗ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಮೊದಲೇ ಹಾಕಿಬಿಟ್ರೆ ಅದ್ರ ಬಣ್ಣ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಹಂಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ಮೇಲೆ ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ಗ್ರೀನಿಶ್ ಆಗಿ ಒಳ್ಳೆ ಕಲರ್ ಹಾಗೆ ಇರುತ್ತೆ. ಈಗ ಒಗ್ಗರಣೆ ರೆಡಿ ಆಯಿತು. ಬೆಂದಿರೋ ಬೇಳೆನಲ್ಲಿ ಈ ಒಗ್ಗರಣೆನ ಈಗ ಸೇರಿಸ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಅವರೇ ಬೇಳೆ ಎಲ್ಲ ಬೆಂದಿದೆ. ಇದು 90% ಅಷ್ಟು ಬೆಂದಿದೆ. ಇಷ್ಟೇ ಬೇಯಬೇಕು, ಕರೆಕ್ಟಾಗಿದೆ. ಈಗ ಮಾಡ್ಕೊಂಡಿರೋ ಒಗ್ಗರಣೆನ ಇದರಲ್ಲಿ ಸೇರಿಸ್ತೀನಿ. ಮತ್ತು ನಮಗೆ ಯಾವ ಹದದಲ್ಲಿ ಬೇಕೋ ಆ ಹದಕ್ಕೆ ನೀರು ಹಾಕಿ ಹೆಚ್ಚಿಸ್ಕೊಳ್ಬೋದು. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿಟ್ಟಿದ್ದೆ. 1 ಲೋಟಕ್ಕೆ 8 ಲೋಟ ಆ ಲೆಕ್ಕದಲ್ಲಿ ಇಟ್ಟಿದ್ದೆ. ಈಗ ಉಪ್ಪು ಹಾಕ್ತಾಯಿದ್ದೀನಿ. 1.5 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಯಾಕೆ ಅಂದರೆ ಇದು ಹುಳಿ ಹಾಕದೇ ಇರೋದ್ರಿಂದ ಉಪ್ಪು ಜಾಸ್ತಿ ಹಿಡಿಸಲ್ಲ. ಖಾರನೂ ಸ್ವಲ್ಪ ಕಡಿಮೆಯಾಗಿ ಹಾಕಿರ್ತೀವಿ. ಮತ್ತು ಕಾಯಿ ತುರಿನೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಕಾಯಿ ತುರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ್ದಾಯಿತು. ಈಗ ಇದು ಚೆನ್ನಾಗಿ ಕುದಿಬೇಕು. ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ತುಂಬ ಗಟ್ಟಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ.
ಕೆಲವ್ರಿಗೆ ತಿಳಿಯಾಗಿ ಊಟ ಮಾಡೋಕ್ಕೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಗಟ್ಟಿಯಾಗಿ ಇದ್ದರೆ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರವ್ರ ಇಷ್ಟದ ಪ್ರಕಾರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದೀಗ ಚೆನ್ನಾಗಿ ಕುದಿಬೇಕು. ಕುದೀತಾ ಇರುವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈ ಬಿಳಿ ನೊರೆ ಥರದ್ದೆಲ್ಲ ಸ್ವಲ್ಪ ಹೋಗಬೇಕು, ಅಲ್ಲಿವರೆಗೂ ಕುದಿಸಿದ್ರೆ ಚೆನ್ನಾಗಿರುತ್ತೆ, ಸಾರು ರುಚಿಯಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಸಾರು ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಅವರೇ ಬೇಳೆ ಬಳಸಿ ಮಾಡಿರೋ ಈ ಸಾರು ಬಿಸಿ ಬಿಸಿ ಅನ್ನದ ಜೊತೆ ಆಗಿರ್ಬೋದು, ಮುದ್ದೆ ಜೊತೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡಿ. ನಮ್ಮ ಸಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.